ತಾಲೂಕಿನ ವಿದ್ಯಾರ್ಥಿಯೊಬ್ಬ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ತಾಲೂಕಿಗೆ ಹೆಮ್ಮೆ ತಂದಿದ್ದಾನೆ. ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆಯಲ್ಲಿ ಅಂದರೆ ನೀಟ್ ಪರೀಕ್ಷೆಯಲ್ಲಿ 515 ಅಂಕಗಳನ್ನು ಗಳಿಸಿರುವ ಸಿ.ವಿ. ರಾಮನ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ರಾಹುಲ್ ಒಂಟೆತ್ತಿನ ಸಾಧನೆ ಕಾಲೇಜು ಹಾಗೂ ಇಂಡಿ ತಾಲೂಕಿಗೆ ಕೀರ್ತಿ ಹೆಚ್ಚಿಸಿದ್ದಾನೆ. ನಗರದ ಸಿ.ವಿ. ರಾಮನ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಶಿವಾನಂದ ಕಾಮರಗೊಂಡ ಮಾತನಾಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅಪಾರವಾದ ಪ್ರತಿಭೆ ಇದ್ದು ಗುಣಮಟ್ಟದ ಶಿಕ್ಷಣ ಮತ್ತು ವಿದ್ಯಾರ್ಥಿಯ ಕಠಿಣ ಪರಿಶ್ರಮದಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದು ಹೇಳಿದ್ದಾರೆ. ಕಾಲೇಜಿನ ಪ್ರಾಂಶುಪಾಲೆ ವಿಶಾಲಾಕ್ಷಿ ಕಾಮಗೊಂಡು ಮಾತನಾಡಿ, ಆರಂಭದಲ್ಲಿ ನೀಟ್ ಪರೀಕ್ಷೆಗೆ ವಿಶೇಷ ತರಬೇತಿ, ನಿರಂತರ ಪರೀಕ್ಷೆಗಳು ಹಾಗೂ ಶಿಕ್ಷಕರ ಮಾರ್ಗದರ್ಶನ ನೀಡಲಾಗುತ್ತಿತ್ತು. ಮುಂದಿನ ದಿನಗಳಲ್ಲಿ ಇದೇ ಕಾಲೇಜಿನಿಂದ ಇನ್ನಷ್ಟು ವೈದ್ಯರು ದೇಶ ಸೇವೆಗೆ ಸಿದ್ಧರಾಗಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಭೌತಶಾಸ್ತ್ರ ಉಪನ್ಯಾಸಕಿ ಕಾವ್ಯ ಬಿರಾದಾರ್ ಮಾತನಾಡಿ, ರಾಹುಲ್ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಂಥ ಕಠಿಣ ವಿಷಯಗಳಲ್ಲೂ ಉತ್ತಮ ಅಂಕಗಳನ್ನು ಗಳಿಸಿದ್ದು ಶಿಸ್ತುಬದ್ಧ ಅಧ್ಯಯನ ಮತ್ತು ನಿರಂತರ ಪರಿಶ್ರಮವೇ ಈ ಸಾಧನೆಗೆ ಕಾರಣ ಎಂದು ಹೇಳಿದರು. ಸಾಧನೆ ಮಾಡಿದ ವಿದ್ಯಾರ್ಥಿ ರಾಹುಲ್ ಒಂಟೆತ್ತಿನ ಮಾತನಾಡಿ, ತನ್ನ ಯಶಸ್ಸಿಗೆ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರ ಮಾರ್ಗದರ್ಶನವೇ ಪ್ರಮುಖ ಕಾರಣ. ಪರೀಕ್ಷೆ ಸಮಯದಲ್ಲಿ ಶಿಕ್ಷಕರು ನೀಡಿದ ನಿರಂತರ ಪ್ರೋತ್ಸಾಹ ಮತ್ತು ಆತ್ಮವಿಶ್ವಾಸವೇ ಈ ಸಾಧನೆ ಬಲವಾಯಿತು ಎಂದು ಕೃತಜ್ಞತೆ ಸಲ್ಲಿಸಿದ್ದಾರೆ. ಒಟ್ಟಾರೆಯಾಗಿ ಗ್ರಾಮೀಣ ಪ್ರತಿಭೆಗೆ ಮತ್ತೊಂದು ಹೆಮ್ಮೆಯ ಗರಿ ಮೂಡಿಸಿರುವ ರಾಹುಲ್ ಒಂಟೆತ್ತಿನ ಸಾಧನೆಗೆ ಎಲ್ಲೆಡೆಯಿಂದ ಅಭಿನಂದನೆಗಳು ವ್ಯಕ್ತವಾಗುತ್ತವೆ. ನಾನು ಶಿವಾನಂದ ಕಾಮಗೊಂಡ್, ಸಿ.ವಿ. ರಾಮನ್ ಕಾಲೇಜಿನ ಅಧ್ಯಕ್ಷರು. ಇವತ್ತಿನ ಪ್ರೆಸ್ ಮೀಟ್ನ ಉದ್ದೇಶ ಬಹಳ ಸಂತೋಷದ ವಿಷಯ. ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ ರಾಹುಲ್ ಒಂಟೆತ್ತಿ ಈತನು ನೀಟ್ ಪರೀಕ್ಷೆಯಲ್ಲಿ 515 ಅಂಕಗಳನ್ನು ತೆಗೆದುಕೊಂಡು ತುಂಬ ಯಶಸ್ವಿ ಸಾಧಿಸಿದ್ದಾನೆ. ಈ ನಮ್ಮ ಇಂಡಿಯಲ್ಲಿ ಕಲಿತರೆ ನೀಟ್ ಆಗೋದಿಲ್ಲ ಅನ್ನುವಂಥ ವಿಚಾರಗಳು ಇಟ್ಕೊಂಡು ಬಹಳಷ್ಟು ಪಾಲಕರು ಧಾರವಾಡ, ಬೆಂಗಳೂರಿಗೆ ಹೋಗ್ತಾ ಇರ್ತಾರೆ. ನಾವು ಇಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ನಾವು ಮಾಡಿ ತೋರಿಸಿದ್ದೀವಿ. ತುಂಬ ಖುಷಿ ಆಗುತ್ತದೆ. ರಾಹುಲ್ ಒಂಟೆತ್ರಿಗೆ ನಮ್ಮ ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ವಿಶಾಲಾಕ್ಷಿ ಕಾಮಗೊಂಡ್, ಪ್ರಿನ್ಸಿಪಲ್, ಸಿ.ವಿ. ರಾಮನ್ PU ಕಾಲೇಜ್, ಇಂಡಿ. ನೀಟ್ ಇವತ್ತು ನಾವು ಇಲ್ಲಿ ಖುಷಿ ಪಡ್ಬೇಕೇನಂತಂದರೆ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಹುಲ್ ಒಂಟೆತ್ತಿನ್ ನೀಟ್ ಪರೀಕ್ಷೆಯಲ್ಲಿ 515 ಮಾರ್ಕ್ಸನ್ನು ಗಳಿಸಿದ್ದಾನೆ. ಅದಕ್ಕಾಗಿ ನಮಗೆ ತುಂಬ ಖುಷಿ ಇದೆ ಕಾಲೇಜಿನಿಂದ. ಆಮೇಲೆ ಅವನ ನಮ್ಮ ಕಾಲೇಜಿನ ನಿರಂತರ ಮಾರ್ಗದರ್ಶನ ಹಾಗೂ ಶಿಸ್ತುಬದ್ಧ ಅಭ್ಯಾಸದಿಂದ ಅವನು ನೀಟ್ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದ್ದಾನೆ. ನಾನು ಕಾವ್ಯ ಬಿರಾದಾರ್, ಫಿಸಿಕ್ಸ್ ಫ್ಯಾಕಲ್ಟಿ ಇನ್ ಸಿ.ವಿ. ರಾಮನ್ ಕಾಲೇಜ್. ಸೊ ಇವತ್ತು ರಾಹುಲ್ ಒಂಟೆತ್ತಿನವ್ರ ಬಗ್ಗೆ ಮಾತಾಡಬೇಕಂದ್ರೆ, ನೀಟ್ ಎಕ್ಸಾಮಲ್ಲಿ 515 ಅಂಕಗಳನ್ನು ಪಡ್ಕೊಂಡು ಯಶಸ್ವಿಗೊಂಡಾನ. ಸೊ ಅವನದು ಶಿಸ್ತು, ಅವನದು ಕನ್ಸಿಸ್ಟೆನ್ಸಿ ವರ್ಕ್ ಇದಕ್ಕೆಲ್ಲ ಹೆಲ್ಪ್ ಆಯಿತು ಅನ್ಕೋತೀನಿ. ಆ್ಯಂಡ್ ನಾವು ಎಲ್ಲ ಫ್ಯಾಕಲ್ಟೀಸು ಹೆಲ್ಪ್ ಮಾಡ್ತಿದ್ವಿ ಅವನಿಗೆ. ಆ್ಯಂಡ್ ನಾವು ಎಷ್ಟು ಹೇಳ್ತೀವಿ ಅದ್ರ ಡಬಲ್ ಅವ ಎಫರ್ಟ್ಸ್ ಹಾಕಿದ್ರೆ ಎಫರ್ಟ್ಸ್ ಹಾಕಿದ್ದಕ್ಕಷ್ಟೇ ಇಷ್ಟು ಮಾರ್ಕ್ಸ್ ತೊಗೊಳಕ್ಕೆ ಯಶಸ್ವಿ ಆಯಿತು ಅಂತ ಹೇಳ್ತೀನಿ ನಾನು. ನಮ್ಮ ಎಫರ್ಟ್ಸ್ ಅಷ್ಟೇ ಅಲ್ಲ, ನಮ್ಮ ಡಬಲ್ ಎಫರ್ಟ್ಸ್ ಅವ್ನು ಇದ್ದಿದ್ದರಿಂದ ಇದು ರೆಗ್ಯುಲರ್ ವರ್ಕ್, ಒಂದು ರೆಗ್ಯುಲರ್ ಕನ್ಸಿಸ್ಟೆನ್ಸಿ, ಆಮೇಲೆ ನೆಕ್ಸ್ಟ್ ನಾವು ಎಷ್ಟು ಹೇಳ್ತೀವಿ ಅದ್ರನ್ನ ನೆಕ್ಸ್ಟ್ ಡೇ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಅದರಿಂದ ಅದನ್ನು ಮಾಡ್ಕೊಂಡೇ ಕಲ್ತ್ಕೊಂಡೇ ಬರ್ತಿದ್ದ ಅವ. ಅದ್ರ ಮೇಲೆ ಅಪ್ಲಿಕೇಶನ್ಸ್ ಆಗಲಿ, ಅದ್ರ ಮೇಲೆ ಪ್ರಾಬ್ಲಮ್ಸ್ ಆಗಲಿ ಸಾಲ್ವ್ ಮಾಡ್ಕೊಂಡೇ ಬರ್ತಿದ್ದ. ಸೊ ಅದನ್ನು ಅವನಿಗೆ ಹೆಲ್ಪ್ ಆಯಿತು ಇಷ್ಟು ಮಾರ್ಕ್ಸ್ ತೊಗೊಳ್ಲಿಕ್ಕೆ ಅಂತ ಹೇಳ್ತೀನಿ. ಸೊ ಅವರ್ ಸಿ.ವಿ. ರಾಮನ್ ಕಾಲೇಜ್ ಈಸ್ ಹ್ಯಾಪಿ ಫಾರ್ ಯು ರಾಹುಲ್. ನನ್ನ ಹೆಸರು ರಾಹುಲ್ ಒಂಟೆತ್ತಿನ. ನಿನ್ನೆ ಬಂದ ನೀಟ್ ಫಲಿತಾಂಶದಲ್ಲಿ ನನ್ನ ಸ್ಕೋರು 515. ಹಾಗೆ ನನ್ನ ಸ್ಕೋರಿಗೆ ಹಿಂದಿರುವ ಮೇನ್ ರೀಸನ್ ಏನಂದರೆ, ನಾ ಸತತ 2 ವರ್ಷ 11th ಆ್ಯಂಡ್ 12th ನನ್ನ ಸ್ಟಡೀಸ್ ಎಲ್ಲ ಸಿ.ವಿ. ರಾಮನ್ ND PU ಕಾಲೇಜಲ್ಲಿ ಮುಗಿಸಿದ್ದೇನೆ. ಇಲ್ಲಿ ಟೀಚರ್ಸ್ ಹಾಗೂ ನನ್ನ ಪ್ರಿನ್ಸಿಪಲ್ ಆಗಲಿ, ಟೀಚರ್ಸ್ ಆಗಲಿ ಎಲ್ಲರೂ ನನ್ನ ನೀಟಿಗೆ ಆಗಲಿ, ಬೋರ್ಡ್ಸಿಗಾಗಲಿ, KCETಗಾಗಲಿ ಹೆಲ್ಪ್ ಮಾಡಿದ್ದಾರೆ. ನಾನು ಜಸ್ಟ್ ಅವ್ರನ್ನ ಬ್ಲೈಂಡ್ ಫಾಲೋ ಮಾಡಿದ್ದಕ್ಕೆ ನಂದು ಈ ರಿಸಲ್ಟ್ ಬಂದಿದೆ. ಹಾಗೆ ನಾನು ಮುಂದೆ ಇರೋ ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೆ ಅವರಿಗೆ ಹೇಳ್ತೀನಿ, ಇಲ್ಲಿ ಬಂದ್ರಿ ಆಮೇಲೆ ಓದ್ಬೋದು ಅವರು. ಆಮೇಲೆ ಇಲ್ಲಿ ಹೇಳ್ತಿರೋ ಟೀಚರ್ಸ್ ಹೇಳಿದ್ದಷ್ಟೇ ಫಾಲೋ ಮಾಡಿದ್ರೆ ಅವರಿಗೆ ಒಂದು ಚಲೋ ರಿಸಲ್ಟ್ ಬರೋಕ್ಕೆ ಹೆಲ್ಪ್ ಆಗುತ್ತೆ. ನೀವು ಜಾಸ್ತಿ ಅಲ್ಲ, ಇವ್ರು ಎಷ್ಟು ಹೇಳ್ತಾರೆ ಅಷ್ಟೇ ಮಾಡಿದ್ರು ನಿಮಗೆ ಮೋರ್ ದೆನ್ ಎನಫ್ ಆಗುತ್ತೆ. ನಾವು ಇಲ್ಲಿ ಸರ್ಗಳು ಹೇಳ್ತೇವೆ ಎಷ್ಟು ಅವ್ರು ವರ್ಕ್ ಕೊಡ್ತಿದ್ರಲ್ಲ ಅಷ್ಟೇ ನಮ್ಗೆ ಸಾಕಾಗಿತ್ತು. ಇಲ್ಲಿ ಕ್ಲಾಸ್ ಒಂದು 6 hours ಮುಗಿಸಿ ಮನೆಯಲ್ಲಿ 8 hours ಓದಿದ್ದೇನೆ, ಇಷ್ಟೇ ಸಾಕು. ಮೇಡಮ್ಗಳು ಎಷ್ಟು ಹೇಳ್ತಿದ್ರು, ಸರ್ಗಳು ಎಷ್ಟು ಹೇಳ್ತಿದ್ರು ನಾವು ಅಷ್ಟೇ ಓದ್ತಿದ್ವಿ. ಹೆಚ್ಚಿಗೆ ಓದೋಕೆ ನಮ್ಗೆ ಎಷ್ಟು ಬೇಕಾಗಿತ್ತು ಅವರೇ ಹೇಳ್ತಿದ್ವಿ. ನಾವು ಅವ್ರಿಗೆ ಜಸ್ಟ್ ಬ್ಲೈಂಡ್ ಫಾಲೋ ಮಾಡಿದ್ದಕ್ಕೆ ನಮ್ದು ಈ ರಿಸಲ್ಟ್ ಬಂದಿದೆ.